ಎಂತ ಗೊತ್ತುಂಟಾ, ಇವತ್ತು ಇಷ್ಟು ದಿವಸ ವೆದರು ಮೈನಸಲ್ಲಿ ಇದ್ದು ಇವತ್ತು ಪ್ಲಸ್ಸಿಗೆ ಬಂದಿದೆ. ಆ ಖುಷಿಗೆ ನಾವು ಇವತ್ತು ಒಂದು ಸಲ ಸ್ನೋ ಎಲ್ಲ ಮುಗೀತು, ಕ್ಲಿಯರ್ ಆಗಿದೆ ಸ್ಕೈ ಎಲ್ಲ, ಹೊರಗಡೆ ಬಂದದ್ದು. ಒಂದು ಸಲ ಹಾಗೆ ಹೇಗೂ ಸ್ಯಾಟರ್ಡೆ ಸಂಡೇ ರಜಾ ಅಲ್ವಾ, ಮನೇಲಿ ಕೂತು ಏನು ಮಾಡೋದಲ್ವಾ. ಅದಕ್ಕಿಂತ ಇಂಪಾರ್ಟೆಂಟಾಗಿ ನಮ್ಮ ಆಫೀಸಿಂದ ಒಬ್ಬರು ಬಿಸ್ನೆಸ್ ವಿಸಿಟಲ್ಲಿ ಬಂದಿದ್ದಾರೆ ಒಂದು ತಿಂಗಳಿಗೆ. ಸೊ ಹಾಗಾಗಿ ಅವರನ್ನು ಒಂದು ಸಲ ಇಲ್ಲೆಲ್ಲ ಸುತ್ತಾಡ್ಸೋಣ ಅಂತ ಅವರಿಗಾಗಿ ಬಂದದ್ದು. ಸೊ ಹೀಗೆ ಹೊರಗಡೆ ನೋಡಿ ಇಲ್ಲಿ ಹೇಗೆ ಉಂಟು ಅಂತ ಆಯ್ತಲ್ಲ. ಸೊ ಒಂದು ಕಾಮನ್ ಪ್ಲೇಸ್ ಆಯಿತಾ ಪಾರ್ಕಿಂಗಿಗೆ, ಇಷ್ಟು ದೊಡ್ಡ ಪಾರ್ಕಿಂಗ್ ಪ್ಲೇಸಲ್ಲಿ ಮತ್ತೆ ಯು ಶೇಪಲ್ಲಿ ನೋಡಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಅಲ್ಲಿಂದ ಶುರು ಆದರೆ ಇಲ್ಲಿ ಫುಲ್ಲು ಶಾಪಿಂಗ್ ಕಾಂಪ್ಲೆಕ್ಸ್. ಹೀಗೆ ಇಲ್ಲಿ ಎಲ್ಲಿ ಬೇಕಾದರೂ ಪಾರ್ಕಿಂಗ್ ಮಾಡಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲ್ಲ ಆಫರ್ಗಳು ನಡೀತಾ ಉಂಟು. ಈಗ ಎಲ್ಲ ವಿಂಟರ್ ಮುಗಿತಾ ಉಂಟಲ್ಲ, ಎಲ್ಲ ಕಡೆ 70% ತನಕ ಆಫರ್ ಬಿಡ್ತಾ ಇದ್ದಾರೆ. ಎಲ್ಲ ಅವ್ರದ್ದೆಲ್ಲ ಕ್ಲಿಯರ್ ಮಾಡೋಣ ಅಂತ ವಿಂಟರ್ ಡ್ರೆಸ್ಗಳು. ಇನ್ಯಾರು ವಿಂಟರ್ ಡ್ರೆಸ್ ಎಲ್ಲ ಇನ್ಯಾರು ತೊಗೊಳ್ಳೋರಿಲ್ಲ. ಈಗ ಇನ್ನು ತೊಗೊಂಡ್ರೆ ಕೂಡ ಇನ್ನು ನೆಕ್ಸ್ಟ್ ಇಯರಿಗಾಗಿ ಅವ್ರಿಗೆ ತೊಗೊಂಡು ಯೂಸ್ ಮಾಡಬೇಕಷ್ಟೇ. ಹಾಗಾಗಿ ಇವತ್ತು ವೆದರ್ ಎಷ್ಟು ಚೆನ್ನಾಗಿ ಉಂಟು ಅಂದರೆ ಒಳಗೆ ಹೋಗೋದೇ ಬೇಡ, ಹೊರಗಡೆ ಇರುವಂತ ಅನ್ನಿಸ್ತಾ ಉಂಟು. 10 ಡಿಗ್ರಿ ಇವತ್ತು, 10 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರು. ಭಾರಿ ಚೆನ್ನಾಗಿ ಉಂಟು ಇವತ್ತು ವೆದರು. ನಮ್ಮಲ್ಲಿ ಕೂಡ ಹೊರಗಡೆ ಸ್ಟ್ರೀಟಲ್ಲಿ ಎಲ್ಲ ಕೆಲವರು ಪ್ಯಾಂಪ್ಲೆಟ್ ಎಲ್ಲ ಕೊಡ್ತಾ ಇರ್ತಾರೆ. ಏನಾದ್ರು ಆಫರ್ ಇರೋದು, ಯಾವ್ದಾದ್ರು ಅಂಗಡಿಯದು ಓಪನಿಂಗ್ ಇರೋದು, ಅದೆಲ್ಲ ಪ್ಯಾಂಪ್ಲೆಟ್ ಅಡ್ವರ್ಟೈಸ್ಮೆಂಟ್ ಥರ ಕೊಡ್ತಾ ಇರ್ತಾರಲ್ಲ. ಹಾಗೆ ಇಲ್ಲಿ ಒಂದು ಅಜ್ಜಿ ನೋಡಿ, ಇವಳು ಕೂಡ ಏನೋ ಒಂದು ಕೊಡ್ತಾ ಇದ್ದಾಳೆ ಹೋಗೋರಿಗೆ ಬರೋರಿಗೆಲ್ಲ. ಎಂತ ಅಂತ ಗೊತ್ತಿಲ್ಲ ಇದು, ನೋಡ್ಬೇಕೀಗ ಎಂತ ಇದು ಕೊಡ್ತಾ ಇದ್ದಾಳೆ ಅಂತ ನೋಡಿ. ವಾ, ಯಾವುದೋ ಒಂದು ಪೆಟಿಷನಿಂದು ಕೊಡ್ತಾ ಇದ್ದಾಳೆ. ಸೈನ್ ದ ಪೆಟಿಷನ್ ಅಂತೆ, ಎಂಡ್ CCP ಅಂದರೆ ಎಂಥದ್ದು? ಓ, ಇಲ್ಲೇ ಉಂಟಲ್ಲ, ನನ್ನ ಬೆರಳೆ ಅಡ್ಡಾಗಿದೆ. ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ. ಇದನ್ನು ಎಂಡ್ ಮಾಡಿ ಅಂತ ಇವಳು ಪ್ರತಿಭಟನೆ ಮಾಡೋದಾ ಅಂತ ಒಂದು ರೀತಿಯಲ್ಲಿ. ಎಂತ ಇದು ನೋಡು, ಓಪನ್ ಮಾಡಿ ಎಂತ ಉಂಟು ಅಂತ. ಆಯಿತಾ, ಇವಳು ಯಾಕೆ ಮಾಡ್ತಿದ್ದಾಳೆ ಇದು ಅಂತ ಗೊತ್ತಿಲ್ಲ. ಇದೆಲ್ಲ ಎಷ್ಟು ಅಮೇರಿಕಾದಲ್ಲಿ ಬಂದು ಈ ಥರ ಎಲ್ಲ ಮಾಡಿದರೆ ಇವಳಿಗೆಲ್ಲ ಏನು ಹೇಳೋದಿಲ್ಲಪ್ಪ ಯಾರು ಅಂತ, ಏನು ಅಂತ ಗೊತ್ತಿಲ್ಲ. ಗ್ಲೋಬಲ್ ಸರ್ವಿಸ್ ಸೆಂಟರ್ ಫಾರ್ ಕ್ವಿಟ್ಟಿಂಗ್ ದ CCP. ನಮ್ಮಲ್ಲೆಲ್ಲ ಸೇವ್ ನೇತ್ರಾವತಿ ಅಂತೆಲ್ಲ, ಈಗ ಸೇವ್ ಶರಾವತಿ ಅಂತೆಲ್ಲ ಮಾಡ್ತಿದ್ದಾರಲ್ಲ, ಆ ಥರ ಇವಳದು ಏನೋ ಒಂದು ಕ್ಯಾಂಪೇನ್ ಈಗ ಇದರದ್ದು. ಈಗ ಇಟ್ಸ್ ಟೈಮ್ ಟು ಎಂಡ್ ದ CCP. ಈ CCP ಅವರು ಏನೇನು ಮಾಡಿದ್ದಾರೆ, ದೌರ್ಜನ್ಯ ಮಾನವ ಕುಲದ ಮೇಲೆ ಅಂತ ಎಲ್ಲ ಬರೆದಿದ್ದಾರೆ ನೋಡಿ. ಇಲ್ಲಿ ಲೈವ್ ಆರ್ಗನ್ ಹಾರ್ವೆಸ್ಟಿಂಗ್ ಅಂತೆ, ಲಿವೋ ಇದು. CCP ವೈರಸ್ COVID-19 ಇವರೇ ಕಾರಣ, ಇಷ್ಟು ಜನರೆಲ್ಲ ಸಾಯೋದಕ್ಕೆ ಅಂತ. ಅಗೇನ್ಸ್ಟ್ ದ ವರ್ಲ್ಡ್ ಪೀಸ್. ಇದಕ್ಕೆ ಸೈನ್ ಇನ್ ಮಾಡಬೇಕಂತೆ. ಸೈನ್ ಇಲ್ಲದೆ ಇಟ್ಟು ಹೋಗುವ, ನಮಗೆ ಯಾಕಿದು ಬೇಡ. ಓಕೆ, ಈಗ ಇಲ್ಲಿ ನೋಡಿ, ಇದು ಶೈನಿಂಗ್ ಇದೆ ಅಂತ ನಾನು ಒಂದು ವಿಡಿಯೋ. ಓಕೆ, ಸೊ ಇದು ನೋಡಿ ಫುಲ್ ಶೈನಿಂಗ್ ಇದೆ. ಇದು ಬೇರೆಯವರೆಲ್ಲ ಹಾಕ್ತಾ ಇರ್ಬೇಕಾದ್ರೆ ದೂರದಿಂದ ನೋಡಿ ಗೊತ್ತಿತ್ತು, ಹೇಗಿರ್ತದೆ ಅಂತ ಮುಟ್ಟಿ ನೋಡಿ ಗೊತ್ತಿರಲಿಲ್ಲ. ಹಾಗೆ ಇಲ್ಲೊಂದು ಸುಮ್ಮನೆ ಶಾಪಿಂಗಿಗೆ 70% ಆಫ್ ಅಂತ ಕಾಣ್ತು ಅಂತ ಸುಮ್ಮನೆ ಹಾಗೆ ಬಂದದ್ದು. ಅಂದರೆ ನಮ್ಮ ಆಫೀಸಿಂದ ಒಬ್ಬರು ಬಂದಿದ್ದಾರೆ, ಅವಾಗಲೇ ಹೇಳಿದ್ನಲ್ಲ, ಸೊ ಅವ್ರನ್ನ ಕರ್ಕೊಂಡು ಬಂದದ್ದು. ಸೊ ಈಗ ಇದರ ಒಳಗಡೆ ಒಂದು ವಿಶೇಷತೆ ಉಂಟು, ಈಗ ನಾನು ತೋರಿಸ್ತೇನೆ. ಸೊ ಇದಕ್ಕೆ ಎಷ್ಟು ಅಂತ ಹೇಳ್ತೇನೆ ಆಮೇಲೆ. ಇದನ್ನು ಹೀಗೆ ಕೈ ಹಾಕಿದಾಗ, ಇದು ಎಸ್ಪೆಷಲಿ ಚಳಿಗಾಲಕ್ಕೆ ಇರೋದು, ಆಯಿತಾ. ಸೊ ಇಲ್ಲಿಗೆ ಎಂಡ್ ಆಗೋದಿಲ್ಲ ಅಂತ, ಇದು ಇಲ್ಲಿಗೆ ಕೈ ಎಂಡ್ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಆಮೆ ತಲೆ ಹೊರಗಡೆ ಆಗುತ್ತಲ್ಲ ಆಮೆ ಥರ, ಹಾಗೆ ನೋಡಿ ಇದು ಎಕ್ಸ್ಟ್ರಾ, ಇದು ಚಳಿಗೆ ಪ್ರೊಟೆಕ್ಷನ್ ಥರ ಇದು ಎಕ್ಸ್ಟ್ರಾ ಬರ್ತದೆ. ಇದರಲ್ಲಿ ಒಂದು ವಿಶೇಷತೆ ಇನ್ನೊಂದು ಏನಂದರೆ, ಇಲ್ಲಿ ನೋಡಿ ಒಂದು ಓಪನಿಂಗ್ ಇದೆಯಲ್ಲ, ಇಲ್ಲಿ ನಮ್ಮ ಹೆಬ್ಬೆರಳನ್ನು ಹೀಗೆ ಹೊರಗಡೆ ತರೋದು. ಸೊ ನಿಮಗೆ ಹೀಗೆ ಹಾಕ್ಕೊಂಡು ನಿಮ್ಮ ಚಳಿಗೆ ಇದು ಇಷ್ಟು ಪ್ರೊಟೆಕ್ಷನ್ ಕೊಡ್ತದೆ ಅಂತ. ಇದು ಎಕ್ಸ್ಟ್ರಾ ಇದು ಹೊರಗಡೆ ಬರ್ತದೆ, ಬಟ್ ಇದನ್ನು ಇಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗ್ತದೆ ಚಳಿಗೆ. ಹೀಗೆ ಹಾಕ್ಕೊಂಡು ಹೀಗೆ ಆಕ್ಸೆಸ್ ನಮಗೆ ಮಾಡೋ ಥರ ಚಳಿಗಾಲದಲ್ಲಿ ಡ್ರೈವ್ ಮಾಡಲಿಕ್ಕೆ ಎಲ್ಲ ಈಸಿ ಆಗ್ತದೆ. ಹಾಗೆ ಇದು ಹೇಗೆ ಉಂಟು ಅಂದಾಗೆ. ಇದರ ಪ್ರೈಸ್ ಹೇಳ್ತೇನೆ ಅಂತ ಹೇಳಿದ್ನಲ್ಲ ನಾನು. ಸೊ ಪ್ರೈಸ್ ಈಗ ಇದರದ್ದು ಈಗ ಚಳಿಗಾಲ ಎಲ್ಲ ಕಡಿಮೆ ಆಗ್ತಾ ಉಂಟಲ್ಲ, ಹಾಗೆಲ್ಲ ಆಫರಲ್ಲಿ ಕೊಡ್ತಾ ಇದ್ದಾರೆ. ಇದರ ಒರಿಜಿನಲ್ ಪ್ರೈಸು $240 ಆಯಿತಾ. $240 ಇದು ಇವರು $230 ಕೊಡ್ತಾ ಇದ್ದಾರೆ. ಇವರು ಕೂಡ ಹಾಕೋದು ಹೇಗೆ $129.99 ಅಂತ $230 ಕೊಡ್ತಾ ಇದ್ದಾರೆ. ಇನ್ನೊಂದು ಎಂತ ಗೊತ್ತುಂಟ, ಇಲ್ಲಿಯವರೆಲ್ಲ ಇನ್ನೊಂದು ಸ್ಕೀಮ್ ಆಯಿತಾ, ಈ ಥರ ಪ್ರತಿಯೊಂದು ಔಟ್ಲೆಟ್ನವರು ಕೂಡ ಅವ್ರದ್ದೇ ಆದ ಒಂದು ಕ್ರೆಡಿಟ್ ಕಾರ್ಡ್ ರಿಲೀಸ್ ಮಾಡೋದು. ಆ ಕ್ರೆಡಿಟ್ ಕಾರ್ಡಲ್ಲಿ
ಫಸ್ಟ್ ಟೈಮ್ ಬಿಲ್ಲಲ್ಲಿ ಟೈಮಲ್ಲಿ ನೀವು ಆ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ, ನಿಮಗೆ 30% ಆಫ್ ಕೊಡ್ತೇವೆ. ಆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ತಗೊಂಡು ಅದು ಅಪ್ರೂವ್ ಆಗಬೇಕು. ನಮ್ಮ ಕ್ರೆಡಿಟ್ ಸ್ಕೋರ್ ಎಲ್ಲ ಚೆನ್ನಾಗಿದ್ದು ಅದು ಕ್ರೆಡಿಟ್ ಹಾರ್ಡ್ ಎಂಕ್ವೈರಿ ಆಗ್ತದೆ ಆಯಿತಾ. ಸೊ ಅಲ್ಲೆಲ್ಲ ನಮ್ಮ ಕ್ರೆಡಿಟ್ ಕಾರ್ಡ್ ಸ್ವಲ್ಪ ಹೊಡ್ಸ್ಕೊಂಡು ಹೋಗ್ತದೆ ಕ್ರೆಡಿಟ್ ಸ್ಕೋರು. ಅದೆಲ್ಲ ಆಗಿ ಕೂಡ ನಾವು ತೊಗೊಂಡ್ರೆ ನಮಗೆ 30% ಆಫ್ ಸಿಗ್ತದೆ. ಪ್ರತಿಯೊಬ್ಬರು ಔಟ್ಲೆಟ್ನವರು ಹೀಗೆ ಮಾಡೋದು. ಕೋಲ್ಸ್ ಆಗಲಿ ಅಥವಾ ಶಫೋರ ಆಗಲಿ ಇನ್ನೊಂದು ಯಾವುದೇ ಆಗಲಿ ಪ್ರತಿಯೊಬ್ಬರು ಕೂಡ ಹೀಗೆ ಮಾಡೋದು. ಸೊ ನಾವು ಪ್ರತಿಯೊಬ್ಬರದ್ದು ಹೀಗೆ 30%ಗೋಸ್ಕರ ತೊಗೊಂಡವ್ರೆ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಎಷ್ಟು ತುಂಬಬೇಕು ಅಂತ. ಮೇಸಿಸ್ ಆಗಲಿ ಮತ್ತೊಂದಾಗಲಿ. ಹಾಂ, ಇದೇ ಆಫರ್ಗಳು ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಆಫರ್ ಬಿಟ್ಟಿರ್ತಾರೆ ಇವರು ಅಂತ. ಈಗ ನೋಡಿ, ಇದು 3 ಟೀನ್ ಶರ್ಟ್ಗಳಿಗೆ ಪ್ಲಸ್ ಆ 3ಕ್ಕೆ 3 ಮ್ಯಾಚಿಂಗು ಶಾರ್ಟ್ಸ್ಗಳಿಗೆ, ಟ್ರೌಸರ್ಸ್ಗಳಿಗೆ. ಇದಕ್ಕೆ ಎಷ್ಟಿರ್ಬೋದು ಹೇಳಿ? ಈಗ ನಿಮ್ಮ ಪ್ರಕಾರ ಅಂದಾಜು ಒಂದು ಹೇಳಿ, ಇಷ್ಟಕ್ಕೆ ಎಷ್ಟು ಕೊಡ್ಬೋದು ಅಂತ. ಒಂದು ಟೀ ಶರ್ಟು, ಇನ್ನೊಂದು ಟೀ ಶರ್ಟು, ಮತ್ತು ಮತ್ತೊಂದು ಟೀ ಶರ್ಟು, ಮತ್ತು ಅದಕ್ಕೆ ಟ್ರೌಸರ್ಗಳು 3 ಇದೆ. ಗೊತ್ತಾಯ್ತಲ್ಲ, ನೋಡಿದ್ರಲ್ಲ, ಎಷ್ಟು ಕೊಡ್ಬೋದು ಹೇಳಿ? INR ಹೇಳಿ, ತೊಂದರೆ ಇಲ್ಲ. ಡಾಲರಲ್ಲೂ ಹೇಳ್ಬೋದು. ಇಲ್ಲಿ ನೋಡಿ, ಆಫರು ಇವತ್ತು $12 50% ಆಫ್ ಆಗಿ ಸಾಧಾರಣ ಹತ್ರ 50% ಅಂತ ಹೇಳ್ಬೋದು. $7 ತೊಂದರೆ ಇಲ್ಲಲ್ಲ, ಬೆಸ್ಟ್ ಪ್ರೈಸ್ ಅಂತ ಅನ್ನಿಸ್ತೇನೆ ನನಗಿದು. ಮತ್ತು ಹಿಂದೆ ಇನ್ನೊಂದು ಆ್ಯಡಿದಾಸಿಂದೊಂದು ಒಂದು ಸೆಟ್ ಅಗೇನು, ಒಂದು ಪ್ಯಾಂಟ್ ಮತ್ತು ಒಂದು ಜಾಕೆಟ್ ಥರದ್ದು. ಇದಕ್ಕೆ ಎಷ್ಟು? ಆ್ಯಡಿದಾಸಿಗೆ ಚೆನ್ನಾಗಿರೋ ಕ್ವಾಲಿಟಿ ಅಲ್ಲ ಇದು, ಬ್ರ್ಯಾಂಡೆಡು. ಸೊ $50 ಅಂತೆಲ್ಲ ನೋಡಿದಾಗ ಆಯಿತು. ಆಗ ನೋಡಿ $52 ಆಫರಲ್ಲಿ ಆಫರ್ ಆಗಿ ಈಗ ಇಷ್ಟಕ್ಕೆ ಕೊಡ್ತಾ ಇದ್ದಾರೆ. $39 ಅಲ್ಲದೆ ಇವತ್ತು ಅಂದರೆ ಹೇಳಿದವರು ಇದು ಈ ವಾರ ಪೂರ್ತಿ ಇರ್ಬೋದು, ಈ ತಿಂಗಳು ಪೂರ್ತಿ ಇರ್ಬೋದು, ಗೊತ್ತಿಲ್ಲ. $22 ಕೊಡ್ತಾ ಇದ್ದಾರೆ ಇದು. ಮತ್ತು ಇದೊಂದು ಹುಡುಗಿಯ ಶರ್ಟು. ಸಾಧಾರಣ ಇದು ಏಜು 6 ಆಯಿತಾ. ಸೊ 6 ಏಜ್ ಆದವರಿಗೆ ಸಾಧಾರಣ. ನನ್ನ ಕಲೀಗ್ ಮಗಳು ಮೋಸ್ಟ್ಲಿ ಈಗ ಏಜ್ 4 ಏನೋ, ಬಟ್ ಸ್ವಲ್ಪ ದೊಡ್ಡದಾದಾಗ ಅವಳಿಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ತೊಗೊಂಡಿದ್ದಾರೆ. ನೋಡಿ ಚೆನ್ನಾಗಿ ಉಂಟಲ್ಲ ಇದು. ಇದಕ್ಕೆ ಎಷ್ಟು ಕೊಡ್ಬೋದು ಹೇಳಿ? ಒಂದು ಜಾಕೆಟು, ಒಂದು ಟೀ ಮತ್ತು ಒಂದು ಪ್ಯಾಂಟು 3 ಸೇರಿ ಇದಕ್ಕೆ ಇಲ್ಲುಂಟು ಪ್ರೈಸು, ಇಲ್ಲುಂಟು $15 ಆಯಿತಾ. ಆಫರೆಲ್ಲ ಆದ ಮೇಲೆ ಇವ್ರದ್ದು MSRP 28 ಕಂಪ್ಯಾರೇಬಲ್ ಪ್ರೈಸು. ಬಟ್ MSRP ಅಷ್ಟೇ ಇರೋದಿಲ್ಲ, ಇನ್ನೂ ಜಾಸ್ತಿಯೇ ಇರ್ತದೆ ಮೋಸ್ಟ್ಲಿ. ಅದೆಲ್ಲೂ ಕಾಣ್ತಾ ಇಲ್ಲ ನನಗೆ, ಹುಡುಕ್ಬೇಕು ಇನ್ನೂ ಕೂಡ. ಓಕೆ ಅಲ್ಲ, ಆದರೂ ಕೂಡ ಒಂದು ನಮ್ಮ INR ನೋಡಿದರೆ ಸಾಧಾರಣ $1400 ಹತ್ರ ಆಗ್ತದೆ. ಕೊಡ್ಬೋದು ಇದು ನನಗೆ. ಇನ್ನೂ ಕೂಡ ಇದು ಗುಡ್ ಪ್ರೈಸ್, ಬೆಸ್ಟ್ ಪ್ರೈಸ್ ಅಂತ ಅನ್ನಿಸ್ತಾ ಇದೆ ನನಗೆ. ಏನು ಹೇಳ್ತೀರಾ? ಮತ್ತು ಇದೊಂದು ನೋಡಿ, ಪೂಮದ್ದು 46 ಹಾಕಿದ್ದಾರೆ MSRP. ಆಫರೆಲ್ಲ ಆಗಿ ಎಷ್ಟಾಗಿ ಕೊಡ್ತಾ ಇದ್ದಾರೆ? ಇಲ್ಲಿ ಉಂಟು ಕಂಪ್ಯಾರೇಬಲ್ ಪ್ರೈಸು 34 ಹಾಕಿ ಕೊನೆಗೆ ಇದು ಕೂಡ $15 ಕೊಡ್ತಾ ಇದ್ದಾರೆ. ಒಂದು ಟೀ ಮತ್ತು ಒಂದು ಪ್ಯಾಂಟ್ ಪೂಮಾ ಬ್ರ್ಯಾಂಡಿಂದು. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಆದರೂ ಕೂಡ ಓಕೆ, ಒನ್ಸ್ ಇನ್ ವೈಲ್ ತೊಗೋಬೋದು ಅಂತ. 3 ವರ್ಷಕ್ಕೆ ಇದು ಆಗ್ತದೆ, 3 ವರ್ಷದವರಿಗೆ ಇದು. ಇಲ್ಲಿ ನೋಡಿ ಅಂತೆ, ಎಲ್ಲ ಶಾಪಿಂಗ್ ಕಾರ್ಟಿಗೆ ಒಂದೊಂದು ಉದ್ದ ಕೋಲು ಹೇಗೆ ಆ್ಯಂಟನ ಥರ ಒಂದು ಫಿಟ್ ಮಾಡಿದ್ದಾರೆ ಅಂತ. ಯಾಕೆ ಅಂತ ಗೊತ್ತಾ? ಇದು ಎಲ್ಲ ಶಾಪಿಂಗ್ ಕಾರ್ಟಲ್ಲೂ ಹೀಗೆ ಇರ್ತದೆ. ಆ ಶಾಪಿಂಗ್ ಕಾರ್ಟಲ್ಲಿ ನೋಡಿ, ಈಗ ಈ ಶಾಪಿಂಗ್ ಕಾರ್ಟಲ್ಲೂ ಉಂಟು. ಇಲ್ಲಿ ನೋಡಿ, ಇದರಲ್ಲಿ ಈಗ ಗೊತ್ತಾ, ಇದರ ಹೈಟು ಟಾಪ್ ಮೋಸ್ಟ್ ಪಾರ್ಟ್ ಉಂಟಲ್ಲ. ಸೊ ಇದು ಇವರ ಮೇನ್ ಎಂಟ್ರೆನ್ಸ್ ಉಂಟಲ್ಲ, ಈ ಎಂಟ್ರೆನ್ಸ್ಗಿಂತ ಜಾಸ್ತಿ ಹೈಟ್ ಇರ್ತದೆ. ಅಂದರೆ ಶಾಪಿಂಗ್ ಕಾರ್ಟನ್ನು ಇದನ್ನು ಇವರ ಔಟ್ಲೆಟ್ಟಿಂದ ಹೊರಗಡೆ ತೊಗೊಂಡು ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಹಾಕಿರೋದು. ಒಳಗಡೆ ಎಂಥ ವಿಶೇಷತೆ ಏನಿಲ್ಲ, ನಮ್ಮಲ್ಲೆಲ್ಲ ನಾವು ನೋಡಿ ಇರೋ ಹಾಗೆ ಉಂಟಷ್ಟೇ ಔಟ್ಲೆಟ್. ಒಳಗಡೆ ಎಲ್ಲ ಬೇರೆಂಥ ವಿಶೇಷತೆ ಇಲ್ಲ ಆಯಿತಾ. ನಮ್ಮಲ್ಲಿ ನಾವು ಟ್ರಯಲ್ ರೂಮ್ ಅಂತ ಹೇಳ್ತೇವಲ್ಲ, ಸೊ ಇಲ್ಲಿ ಈಗ ಫಿಟ್ಟಿಂಗ್ ರೂಮ್ ಅಂತ ಹೇಳ್ತಾರೆ ಇಲ್ಲಿ.